ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ ಕಣ್ಣಗುಪ್ಪೆ ಶ್ರೀ ಗವಿಮಠ ಹಾಗೂ ಬೈರಾಂಗೆ ಗ್ರಾಮದ ಕ್ಷೇತ್ರಾಧ್ಯಕ್ಷರಾದಂತಹ ಪರಮ ಪೂಜ್ಯ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ಮಾತನಾಡಿದ್ದಾರೆ. ಈಗಾಗಲೇ ಮಕ್ಕಳು ತಿಳಿಸಿರೋ ಹಾಗೆ ನನಗೆ ವೈಯಕ್ತಿಕವಾಗಿ ಅನಿಸೋದು ನಮ್ಮ ದಾವಣಗೆರೆ ಹರಿಹರ ತಾಲೂಕುಗಳು ಜಗಳೂರು ಸೇರಿದಂಥ ದಾವಣಗೆರೆ ಜಿಲ್ಲೆ ಬಹಳ ನಾವೆಲ್ಲ ಇರುವಂತಹ ಪುಣ್ಯಶಾಲಿಗಳು, ಭಾಗ್ಯವಂತರು ಅಂತ ಕಾರಣ ಇಷ್ಟೇ. ಪೂಜ್ಯ ಶ್ರೀಗಳವರು ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಅವರ ತಪೋ ನಿಷ್ಠೆಯಿಂದ ಇಡೀ ನಮ್ಮ ಜಿಲ್ಲೆಗೆ ಒಂದು ಆಶೀರ್ವಾದ ಮಾಡ್ತಾ ಇಲ್ಲಿಯ ಜನರ ಜೀವನವನ್ನು ಪಾವನ ಮಾಡೋದ್ರೊಳಗೆ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಥಮವಾಗಿ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ. ಇವತ್ತಿನ ಬದಲಾದ ಮತ್ತು ಬಿರುಸಿನ ಕಾಲಘಟ್ಟದೊಳಗೆ ಎಲ್ಲೋ ಒಂದು ಕಡೆಗೆ ನಾವು ಮನೆಗಳಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಪಾಲನೆ ಮಾಡೋದನ್ನೇ ಕಡಿಮೆ ಆಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಶ್ರೀಮಠದಲ್ಲಿ ಪೂಜ್ಯರು ವಿಧಾಯಕ ಕಾರ್ಯಕ್ರಮಗಳನ್ನು ಜೋಡಿಸಿ ನಮ್ಮನ್ನೆಲ್ಲ ಸೇರಿಸಿ ನಾವು ನಿಜವಾಗ್ಲೂ ನಮ್ಮ ಉದ್ದೇಶ ಏನು, ನಾವು ಯಾವ ರೀತಿ ನಮ್ಮ ಬದುಕನ್ನ ಕಟ್ಕೋಬೇಕು, ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಬಿಟ್ಟು ಹೋಗಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗೇನು ಅವರ ಜನ್ಮದಿನವನ್ನು ಕೂಡ ಒಂದು ಅತ್ಯಂತ ವಿಧಾಯಕವಾದ ರೀತಿಯೊಳಗೆ ಪರಂಪರೆ ಸಂಸ್ಕೃತಿಯ ಸಂರಕ್ಷಣಾ ದಿನ ರೀತಿಯೊಳಗೆ ಯೋಜನೆ ಮಾಡಿರುವಂಥದ್ದು ಅದು ತುಂಬಾ ಅರ್ಥಪೂರ್ಣ ಆಗಿರ್ತದೆ. ಸೊ ನಾವೆಲ್ಲರೂ ಕೂಡ ನನ್ನ ಒಂದು ವಿನಂತಿ ಇರುವಂಥದ್ದು, ವಿಶೇಷವಾಗಿ ತಾಯಂದಿರಲ್ಲಿ ಅಂದರೆ ಪುರುಷರು ಆರಾಮಿದೆ ಅಂತ ತಿಳ್ಕೊಬಾರ್ದು. ಆದರೆ ನಮಗೆಲ್ಲ ಗೊತ್ತಿರೋಂಗೆ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಹಾಗಾಗಿ ತಾಯಿಯಂದರಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದ್ರೊಳಗೆ ಬಹಳ ದೊಡ್ಡ ಅವರು ಹೊಣೆಗಾರಿಕೆ ಇರ್ತದೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ಅದನ್ನ ಪಾಲಿಸಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ಮನೆಗಳಲ್ಲೂ ಕೂಡ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಜೀವನ ಪದ್ಧತಿಯನ್ನ, ನಮ್ಮ ಹಿರಿಯರು ಯಾವ ರೀತಿ ಆಚರಣೆಗಳನ್ನು ಮಾಡ್ತಾ ಇದ್ರು, ಅನೇಕ ಸಂಗತಿಗಳು ಕಾಲಘಟ್ಟದೊಳಗೆ ಈಗ ಶಿಥಿಲ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದಾರೆ. ಈ ಕೌಟುಂಬಿಕ ವ್ಯವಸ್ಥೆನೇ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆಗೆ ತುಂಬ ಶಿಥಿಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಒಂದು ಶ್ರೀಮಠದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿದೆ. ಅದು ನಮಗೆ ಮತ್ತೊಮ್ಮೆ ಪುನಶ್ಚೇತನಗೊಳಿಸಿ ನಾವು ನಮ್ಮ ಮುಂದಿನ ದಿನಗಳನ್ನು ಯಾವ ರೀತಿ ಯೋಜನೆ ಮಾಡಬೇಕು ಅನ್ನೋದಕ್ಕೆ ಸಹಕಾರಿಯಾಗ್ತದೆ. ಹಾಗಾಗಿ ಪರಮ ಪೂಜ್ಯ ಶ್ರೀಗಳವರ ಏನು ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಕೇದಾರ ಸನ್ನಿಧಿಯವರ ಸಾನ್ನಿಧ್ಯದೊಳಗೆ ನಾವು ಮಾಡೋದಕ್ಕೆ ಏನು ಪೂಜ್ಯರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ನಂಬಾಳಿ ಮಕ್ಕಳುಗಳೇ ನಾವು ಕೇವಲ ನಾವಷ್ಟೇ ಅಲ್ಲ, ನಮ್ಮ ಜೊತೆಗೆ ಇನ್ನೂ ಎಲ್ಲರೂ ಕೂಡ ನಮ್ಮ ಸಂಬಂಧಿಕರನ್ನ, ವಿದೇಶಿಗಳನ್ನ, ನಮ್ಮ ಒಡನಾಡಿಗಳನ್ನ ಎಲ್ಲರೂ ಕೂಡ ನಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ತಿಳಿಸೋದ್ರ ಮೂಲಕ ಒಂದು ಹೆಚ್ಚು ಅರ್ಥಪೂರ್ಣ ಆಗೋ ರೀತಿಯೊಳಗೆ ಆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವೆಲ್ಲ ಸಹಕಾರ ಮಾಡಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಪೂಜ್ಯರು ಅವರು ಯಾವುದೇ ರೀತಿ ಅಪೇಕ್ಷೆ ಮಾಡದೇ ಇದ್ರೂ ಕೂಡ ನಮ್ಮ ಭಕ್ತಿಯ ಅನುಸಾರ, ನಮ್ಮ ಶಕ್ತಿಯ ಅನುಸಾರ ನಾವು ಶ್ರೀಮಠದ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವೈಯಕ್ತಿಕವಾಗಿ ಕೂಡ ನನ್ನ ಒಂದು ಕಾಣಿಕೆಯನ್ನು ಪರಮ ಪೂಜ್ಯರಿಗೆ ನಾನು ಅರ್ಪಿಸ್ತೇನೆ. ಅದನ್ನು ದಯಮಾಡಿ ಸ್ವೀಕರಿಸಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಕೂಡ ನಾನು ಈ ಸಂದರ್ಭ ಮಾಡಿಕೊಂಡು ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ನಮಸ್ಕಾರ. ನಮಿಸುವೆ ನಿಮ್ಮ ಕರುಣೆ ಜನರ ಬಾಳಿಗೆ ಬೆಳಕ ಕೊಟ್ಟುದ ನೆನೆಯುವೆ, ಬೆಳಕ ಕೊಟ್ಟುದ ನೆನೆಯುವೆ.